ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಎರಡು ಸ್ಮಾರ್ಟ್ ಫೋನ್ಗಳಿರುವಂಥದ್ದು iQOO Neo 6 ಮತ್ತು ಮೊನ್ನೆ ಲಾಂಚ್ ಆಗಿರುವಂಥ OnePlus Nord 2T. ಈ ಎರಡು ಸ್ಮಾರ್ಟ್ ಫೋನ್ಗಳು ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ಈ ಒಂದು OnePlus Nord 2T 29,000 ರೂಪಾಯಿಗೆ ಲಾಂಚ್ ಆದರೆ ಈ ಒಂದು iQOO Neo 6 30,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ಎರಡು ಫೋನ್ಗಳನ್ನು ಕಂಪೇರ್ ಮಾಡಿದ್ರೆ ಯಾವುದು ಬೆಸ್ಟ್ ಫೋನು, ಯಾವ ಫೀಚರು ಯಾವ ಫೋನಲ್ಲಿ ಚೆನ್ನಾಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಎರಡು ಸ್ಮಾರ್ಟ್ ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಸರ್ಪ್ರೈಸಿಂಗ್ಲಿ ಎರಡು ಫೋನ್ಗಳ ವೆಯ್ಟ್ ಒಂದೇ ಇರುವಂಥದ್ದು. ಎರಡೂ ಕೂಡ 190 ಗ್ರಾಮ್ ವೆಯ್ಟ್ ಇರುವಂಥದ್ದು. ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದರೆ ಒಂದು ನಾರ್ಡ್ 2T ಅಲ್ಲಿ ನಿಮಗೆ ಗ್ಲಾಸ್ ಬ್ಯಾಗ್ ಸಿಗ್ತಾ ಇರುವಂಥದ್ದು, ಅದೇ Neo 6 ಅಲ್ಲಿ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತದೆ. ಅದನ್ನು ಬಿಟ್ಟರೆ ಉಳಿದಂಗೆ ಕಂಪ್ಲೀಟ್ ಡಿಸೈನು ಲುಕ್ ಎಲ್ಲ ಒಂಥರ ಸಿಮಿಲರ್ ಇರುವಂಥದ್ದು ಆಯ್ತು. ಎರಡರಲ್ಲೂ ಕೂಡ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಆದರೆ ಈ ಒಂದು Neo 6 ಅಲ್ಲಿರುವಂಥ ಪಂಚೋಲ್ ಕ್ಯಾಮ್ರಾ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಸಣ್ಣ ಇರುವಂಥದ್ದು ಮತ್ತು ಬೆಸಲ್ ಎರಡು ಕೂಡ ಸಿಮಿಲರ್ ಅಂತೀನಿ ಆಯಿತಾ. ಸೊ ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ಸೇಮು. ಅದೇ ಇದು ಗ್ಲಾಸ್ ಬ್ಯಾಗ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಪಾಯಿಂಟ್ ಜಾಸ್ತಿ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡರಲ್ಲೂ ಕೂಡ ನಮಗೆ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಎರಡರಲ್ಲೂ ಕೂಡ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಆದರೆ ಈ ಒಂದು iQOO Neo 6 ಅಲ್ಲಿ ನಿಮಗೆ 120 ಹರ್ಟ್ಸ್ನ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಮತ್ತು ಬ್ರೈಟ್ನೆಸ್ ಕೂಡ ಈ ಒಂದು OnePlus Nord 2T ಕಂಪೇರ್ ಮಾಡಿದ್ರೆ ತುಂಬ ಬ್ರೈಟ್ ಆಗಿರುವಂಥದ್ದು ಆಯಿತಾ. ಎರಡು ಕೂಡ HDR10+ ಅನ್ನು ಸಪೋರ್ಟ್ ಮಾಡುತ್ತೆ. ಬಟ್ ಸ್ಟಿಲ್ ಬ್ರೈಟ್ನೆಸ್ಸಲ್ಲಿ ಈ ಒಂದು iQOO Neo 6 ತುಂಬ ಈಸಿಯಾಗಿ ವಿನ್ ಆಗುತ್ತೆ ಮತ್ತು ರಿಫ್ರೆಶ್ ರೇಟು ಕೂಡ ಅಷ್ಟೇ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲಿ 90 ಹರ್ಟ್ಸು, ಇದರಲ್ಲಿ 120 ಹರ್ಟ್ಸು. ಸೊ ಡಿಸ್ಪ್ಲೇಯಲ್ಲಿ ನಂಗೆ ಅನ್ನಿಸ್ದಂಗೆ ಈ ಒಂದು iQOO Neo 6 ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಪಾಯಿಂಟಲ್ಲಿ ವಿನ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಬಿಸಿಲಿಗೆ ಹೋದರೆ ನೀವು ಬ್ರೈಟ್ನೆಸ್ಸಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಮತ್ತು ಕಲರ್ಸ್ ಕೂಡ ಅಷ್ಟೇ. ಈ ಒಂದು iQOO Neo 6 ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಹೆವಿ ಒಳ್ಳೆ ಡಿಸ್ಪ್ಲೇ ಅಂತೀನಿ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಎರಡು ಕೂಡ ಸೇಮ್ ಟು ಸೇಮ್. ಎರಡರಲ್ಲೂ ಕೂಡ LPDDR4X ರ್ಯಾಮ್ ಇರುವಂಥದ್ದು ಮತ್ತು ಸ್ಟೋರೇಜ್ ಎರಡರಲ್ಲೂ ಕೂಡ UFS 3.1 ಸ್ಟೋರೇಜ್ ಇರುವಂಥದ್ದು. ಸೂಪರ್ ವಿಷಯ. ಎರಡೂ ಕೂಡ ಈ ಒಂದು ರೌಂಡಲ್ಲಿ ವಿನ್ ಆಗ್ತವೆ. ಏನು ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನು ಡೈರೆಕ್ಟಾಗಿ ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಮೇಜರ್ ಡಿಫ್ರೆನ್ಸ್ ಈ ಪ್ರೊಸೆಸರ್ನ ಇರುವಂಥದ್ದು ಆಯಿತಾ. OnePlus Nord 2Tಯಲ್ಲಿ ಡೈಮೆನ್ಸಿಟಿ ಮೀಡಿಯಾಟೆಕ್ ಪ್ರೊಸೆಸರ್ ಇರುವಂಥದ್ದು. ಮೀಡಿಯಾಟೆಕ್ಕಿಂದ ಡೈಮೆನ್ಸಿಟಿ 1300 ಪ್ರೊಸೆಸರ್ ಹೊಸ ಪ್ರೊಸೆಸರ್ ಇದಾಗಿದೆ. ಇನ್ನು iQOO Neo 6ಗೆ ಬಂತು ಅಂತಂದರೆ ಸ್ನ್ಯಾಪ್ಡ್ರ್ಯಾಗನಿಂದ ಒಂದು ಹಳೆ ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರು ಒನ್ ಆಫ್ ದ ಮೋಸ್ಟ್ ಸ್ಟೇಬಲ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಸ್ನ್ಯಾಪ್ಡ್ರ್ಯಾಗನಲ್ಲಿ ರೀಸೆಂಟಾಗಿ ಬರ್ತಿರುವಂಥ ಪ್ರೊಸೆಸರ್ಗಳು ಅಷ್ಟೊಂದು ಸ್ಟೇಬಲ್ ಇಲ್ಲ, ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ. ಇನ್ನು ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಒಂದು OnePlus Nord 2Tಯಲ್ಲಿ 6,30,000 ರೇಟಿಂಗನ್ನು ಕೊಟ್ಟರೆ ಅದೇ iQOO Neo 6 ಅಲ್ಲಿ ನಿಮಗೆ ಲಿಟ್ರಲಿ ಅದಕ್ಕಿಂತ 1,00,000 ಪಾಯಿಂಟ್ ಜಾಸ್ತಿ ಕೊಡ್ತಾ ಇದೆ. 7,30,000 ತನಕ ರೇಟಿಂಗನ್ನು ಕೊಡೋದಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಹೌದು, ಈ ಎರಡು ಪ್ರೊಸೆಸರ್ಗಳು ಒಂಥರ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರ್. ಆದರೆ ಈ ಒಂದು iQOO Neo 6 ಅಲ್ಲಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 870 ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರನ್ನು ಹೊಂದಿರುವಂಥದ್ದು. ಎರಡೂ ಚೆನ್ನಾಗಿದೆ. ಆದರೆ ಪ್ರಿಫರಬಲಿ ನಾನೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಈ ಒಂದು iQOO Neo 6 ಅಲ್ಲಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರಿಫರ್ ಮಾಡ್ತೀನಿ. ತುಂಬ ಸ್ಟೇಬಲ್ ಪ್ರೊಸೆಸರು, ಜಾಸ್ತಿ ಹೀಟ್ ಆಗೋದಿಲ್ಲ, ಸಖತ್ತಾಗಿದೆ ಪ್ರೊಸೆಸರು. ನಾನು BGMI ಚೆಕ್ ಮಾಡಿದಾಗ ಎರಡರಲ್ಲೂ ಕೂಡ BGM ಮಾಡಿದ್ದೀನಿ. ಎರಡೂ ಕೂಡ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಎರಡರಲ್ಲೂ ಕೂಡ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. ಆಲ್ಮೋಸ್ಟ್ ಪ್ರತಿಯೊಂದು ಟಾಸ್ಕನ್ನು ತುಂಬ ಈಸಿಯಾಗಿ ಸ್ಮೂತಾಗಿ ಮಾಡ್ಬೋದು. ಏನು ಲ್ಯಾಗಿ ಅಂತ ಅನಿಸಲ್ಲ. ಎರಡೂ ಕೂಡ ತುಂಬ ಒಳ್ಳೆ ಪ್ರೊಸೆಸರ್. ಆದರೆ ಈ ರೌಂಡಲ್ಲಿ ತುಂಬ ಈಸಿಯಾಗಿ iQOO Neo 6 ವಿನ್ ಆಗ್ತಾ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದ್ಬಿಡೋಣ ಆಯಿತು. ತುಂಬ ಜನ ಒಂದು ಕ್ಯಾಮ್ರಾ ಪ್ರಿಯಾರಿಟಿ, ಕ್ಯಾಮ್ರಾ ಹೆಂಗಿದೆ ಅದು ನೋಡ್ಬಿಟ್ಟು ಎಷ್ಟೋ ಜನ ಫೋನ್ನ ತಗೋತಾರೆ. ಈ ಒಂದು OnePlus Nord 2Tಯಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಇದ್ದರೆ ಈ ಒಂದು iQOO Neo 6 ಅಲ್ಲಿ 64 ಮೆಗಾಪಿಕ್ಸೆಲ್ ಇರುವಂಥದ್ದು ಆಯಿತು. ಎರಡರಲ್ಲೂ ಕೂಡ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಈ ಒಂದು ಮೇನ್ ಸೆನ್ಸರ್ ನಾನು ಚೆಕ್ ಮಾಡಿದಂಗೆ ಎರಡೂ ಕೂಡ ಕ್ಯಾಮ್ರಾ ಚೆನ್ನಾಗಿದೆ. ಈ ಒಂದು Nord 2Tದು ಬೆಲೆಗೆ ತಕ್ಕ ರೀತಿಯಲ್ಲಿದ್ದರೆ ಕಂಪೇರ್ ಮಾಡೋದಕ್ಕೆ ಹೋದರೆ, ಪಿಕ್ಸೆಲ್ ಪೀಪ್ ಮಾಡೋದಕ್ಕೆ ಹೋದರೆ ಈ ಒಂದು iQOO Neo 6 ಸ್ವಲ್ಪ ಪಾಯಿಂಟಲ್ಲಿ ವಿನ್ ಆಗುತ್ತೆ. ಸೊ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಔಟ್ಡೋರ್ ಇಂಡೋರ್ ಎರಡೂ ಕೂಡ ತುಂಬ ಒಳ್ಳೆ ಫೋಟೋ ಅಂತ ತೆಗೆಯುತ್ತೆ ಅಂತ ಅನ್ನಿಸ್ತು. ಒಟ್ಟಿಗೆ ಮೈನ್ ಸೆನ್ಸರಲ್ಲಿ ಎರಡೂ ಕಂಪೇರ್ ಮಾಡೋದು ನನಗಂತೂ ಕ್ಲಾರಿಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು iQOO Neo 6 ಇಷ್ಟ ಆಯಿತು. ಇನ್ನು ಎರಡರಲ್ಲೂ ಕೂಡ 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಆಯಿತಾ. ಸೊ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಅಂತೀನಿ ಕ್ಲಾರಿಟಿ ವೈಸು ಮತ್ತು ವೈಡ್ ಆ್ಯಂಗಲ್ ವೈಸು. ನನಗೆ ಕ್ಲಾರಿಟಿ ಎರಡು ಸೇಮ್ ಅನ್ನಿಸ್ತು, ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನಿಸಿಲ್ಲ. ಅದನ್ನು ಬಿಟ್ಟರೆ 2 ಮೆಗಾಪಿಕ್ಸೆಲ್ ಎಂದು Nord 2Tಯಲ್ಲಿ ನಿಮಗೆ ಡೆಪ್ ಸೆನ್ಸರ್ ಇದ್ದರೆ ಈ ಒಂದು Neo 6 ಅಲ್ಲಿ ನಿಮಗೆ 2 ಮೆಗಾಪಿಕ್ಸೆಲ್ದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಸೊ ಇದೊಂದು ಪ್ಲಸ್ ಪಾಯಿಂಟು. ಸುಮ್ಮನೆ ಮ್ಯಾಕ್ರೋ ಲೆನ್ಸ್ ಅವಶ್ಯಕತೆ ಎಲ್ಲ ಆಯಿತಾ ನಂಗೆ ಅನ್ನಿಸ್ದಂಗೆ. ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ, ಅದು ವೇಸ್ಟೇ, ಮ್ಯಾಕ್ರೋನು ವೇಸ್ಟೇ ಅಂತ ನೋಡೋದಕ್ಕೆ ಹೋದರೆ.
ಬಟ್ ಇದರಲ್ಲಿ 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಇದನ್ನು ಡೆಪ್ತ್ ಸೆನ್ಸರ್ ಬಿಟ್ಟು ಮ್ಯಾಕ್ರೋ ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ ಅಷ್ಟೇ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಾರ್ಡ್ 2Tಯಲ್ಲಿ 32 ಮೆಗಾಪಿಕ್ಸೆಲ್ ಇದ್ದರೆ ಸೆನ್ಸರು, ಈ ಒಂದು iQOO Neo 6ಅಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ ಇರುವಂಥದ್ದು. ಆದರೆ ಸರ್ಪ್ರೈಸಿಂಗ್ಲಿ ಈ ಒಂದು iQOO Neo 6ಅಲ್ಲಿರುವಂಥ ಫ್ರಂಟ್ ಕ್ಯಾಮ್ರಾ ನನಗೆ ಇಷ್ಟ ಆಯಿತು. ಅದು ಕಂಪೇರ್ ಮಾಡಿಕೊಂಡ್ರೆ ಕ್ಲಾರಿಟಿ ಅದಕ್ಕಿಂತ ಇದೇ ಎಷ್ಟು ಚೆನ್ನಾಗಿದೆ ಅನ್ನಿಸ್ತು. ಸೊ ಹೇಳ್ತೀನಲ್ಲ, ಮೆಗಾಪಿಕ್ಸೆಲ್ ಮ್ಯಾಟ್ರ್ ಆಗೋದಿಲ್ಲ. ಸೊ ಇದರಲ್ಲಿ ಕಡಿಮೆ ಮೆಗಾಪಿಕ್ಸೆಲ್ ಇದ್ರೂ ಕ್ಲಾರಿಟಿ ಬೆಂಕಿ ಇದೆ ಅಂತ ಅನ್ನಿಸ್ತು. ನನಗಂತೂ ಇಂಪ್ರೆಸ್ ಮಾಡ್ತಾ ಸ್ಯಾಂಪಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಎರಡೂ ಕೂಡ ರೇರಲ್ಲಿ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಈ ಒಂದು Neo 6 60 FPS ರೆಕಾರ್ಡ್ ಮಾಡುತ್ತೆ, ಅದು 30 FPS, ಅದೊಂದು ಪ್ಲಸ್ ಪಾಯಿಂಟು. ಇನ್ನು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ನಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ iQOO Neo 6 60 FPS ರೆಕಾರ್ಡ್ ಮಾಡುತ್ತೆ ಅಷ್ಟೇ, ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇನ್ನು ಸೆಕ್ಯೂರಿಟಿ ವೈಸ್ ಎರಡೂ ಕೂಡ ಫೇಸ್ ಅನ್ಲಾಕ್ ಇದೆ, ಎರಡರಲ್ಲೂ ಕೂಡ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಲ್ಮ್ ಸೆನ್ಸರ್ ಇರುವಂಥದ್ದು, ಎರಡೂ ಕೂಡ ತುಂಬ ಫಾಸ್ಟ್ ಆಗಿದೆ ಆಯಿತಾ. ಸೊ ನನಗೆ ಮೇಜರ್ ಡಿಫ್ರೆನ್ಸ್ ಅಂತ ಅನಿಸಿಲ್ಲ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುವಂಥದ್ದು. ನಾರ್ಡ್ 2Tಯಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ iQOO Neo 6ಅಲ್ಲಿ ನಿಮಗೆ 4700 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಎರಡರಲ್ಲೂ ಕೂಡ ಸರ್ಪ್ರೈಸಿಂಗ್ಲಿ ಸೇಮ್ ಚಾರ್ಜ್ ಅಂದರೆ ಸಿಮಿಲರ್ ಚಾರ್ಜರ್ ಆಯಿತಾ. ಎರಡು ಕೂಡ 80 ವ್ಯಾಟ್ನ ಚಾರ್ಜರ್ನ ಹೊಂದಿರುವಂಥದ್ದು, 80 ವ್ಯಾಟ್ ಚಾರ್ಜರ್, ಹೆವಿ ಫಾಸ್ಟಾಗಿ ಎರಡು ಕೂಡ ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ ಆಬ್ವಿಯಸ್ಲಿ 80 ವ್ಯಾಟ್ ಅಂತಂದರೆ. ಸೊ ಈ ಒಂದು ರೌಂಡಲ್ಲಿ ಸ್ವಲ್ಪ ಪಾಯಿಂಟಲ್ಲಿ ಒಂದು iQOO Neo 6 ವಿನ್ ಆಗ್ತಾ ಇರುವಂಥದ್ದು. ಅದ್ರ ಬಿಟ್ಟರೆ OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡರಲ್ಲೂ ಕೂಡ ಆ್ಯಂಡ್ರಾಯ್ಡ್ 12ನ ಬೇಸ್ಕೊಂಡು ಆಗ್ತಿರುವಂಥ OS ಇರುವಂಥದ್ದು. ಎರಡು ಕೂಡ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಬರ್ತಾ OnePlus OS ನನಗೆ ಯಾಕೋ ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ತಿಲ್ಲ. ಒಟ್ಟಿಗೆ iQOO ಅಷ್ಟೇ ಕ್ರೇಜಿ ಅನ್ನಲ್ಲ, ಒಟ್ಟಿಗೆ ಪರವಾಗಿಲ್ಲ. ಒಂಥರ ಫೀಲ್ ಒಂಥರ ಸ್ಟಾಕ್ ಆಡ್ತಾ ಇರುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನಲ್ಲಿ ಇದ್ದಾವೆ, ಅವನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಳ್ಳೆಯದು. OS ನನಗನ್ನಿಸ್ತಾ ಎರಡು ಕೂಡ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡರಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ. ಸೊ ಎರಡರದು ಸ್ಪೀಕರ್ನ ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಸ್ವಲ್ಪ ಕ್ಲಾರಿಟಿ ವೈಸು ಸ್ವಲ್ಪ ಜೋರಾಗಿ ಕ್ಲಾರಿಟಿ ಓಕೆ, ಎರಡು ಚೆನ್ನಾಗಿದೆ. ವಾಲ್ಯೂಮ್ ವೈಸು ಸ್ವಲ್ಪ ಈ ಒಂದು iQOO Neo 6 ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ತು ಪರ್ಸನ್ ನನಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಎರಡು ಫೋನ್ಗಳದ್ದು ಕೆಲವೊಂದು ಫೀಚರ್ಸು. ಇನ್ನು ಈ ಎರಡು ಫೋನ್ಗಳಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು, ಆದರೆ ಈ ಒಂದು OnePlus Nord 2Tಯಲ್ಲಿ ನಿಮಗೆ ವೈಫೈ 6 ಕೂಡ ಸಪೋರ್ಟ್ ಇದೆ. ಎರಡರಲ್ಲೂ ಕೂಡ ಬ್ಲೂಟೂತ್ 5.2 ಇರುವಂಥದ್ದು ಮತ್ತು ಎರಡರಲ್ಲೂ ಕೂಡ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇರುವಂಥದ್ದು. ಸೊ ಇದಿಷ್ಟು ಕೆಲವೊಂದು ಮೇನ್ ಡಿಫ್ರೆನ್ಸ್ ಈ ಎರಡು ಫೋನ್ಗಳಲ್ಲಿ. ಇನ್ನು ಎಫೆಕ್ಟಿವ್ ಪ್ರೈಸ್ ಬಂದ್ಬಿಟ್ಟು ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು OnePlus Nord 2T ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ 27,500 ರೂಪಾಯಿ ಆಗುತ್ತೆ. ಅದೇ iQOO Neo 6ಗೆ 500 ರೂಪಾಯಿ ಕಡಿಮೆ 27,000 ಆಗ್ತಾ ಇರುವಂಥದ್ದು. ಜೊತೆಗೆ iQOO Neo 6 ಮೇಲೆ ನಿಮಗೆ ಎಕ್ಸ್ಚೇಂಜ್ ಆಫರ್ ಕೂಡ ಸಿಗ್ತದೆ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಈ ಎರಡು ಫೋನ್ಗಳಲ್ಲಿ ಪ್ರಿಫರಬಲಿ ಓವರಾಲ್ ನೋಡೋದಕ್ಕೆ ಹೋದರೆ ಈ ಒಂದು iQOO Neo 6 ಮೋಸ್ಟ್ ಆಫ್ ದ ಫೀಚರ್ಗಳಲ್ಲಿ ವಿನ್ ಆಗ್ತಾ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ನೇ ಒಂದು ನಾರ್ಡ್ 2Tನೂ ಕೂಡ ಹೊಂದಿರುವಂಥದ್ದು. ಸೊ ನಿಮ್ಮ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ ಆಯಿತಾ, ನಿಮ್ಗೆ ಯಾವುದು ಯಾವುದು ಬ್ರ್ಯಾಂಡ್ ಪ್ರಿಫರೆನ್ಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಪರ್ಸ್ನಲಿ ನಾನಂತೂ ಒಂದು iQOO Neo 6ನ ಪ್ರಿಫರ್ ಮಾಡ್ತೀನಿ. ಹೇಳಿದ್ನಲ್ಲ, ಕೆಲವೊಂದು ಮೇಜರ್ ಫೀಚರ್ಸ್ ನನಗೆ ಏನು ಅವಶ್ಯಕತೆ ಇದೆ ಅದು ಈ ಒಂದು ಸ್ಮಾರ್ಟ್ಫೋನ್ಲಿರುವಂಥದ್ದು. ಸೊ ಅದರಿಂದ ನಾನು ಈ ಒಂದು ರೌಂಡು ಪರ್ಸನಲಿ ನಾನಂತೂ ಒಂದು iQOO Neo 6 ವಿನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ತುಂಬ ಜನಕ್ಕೆ ಅದು ಬೇರೆ ಅನಿಸ್ಬೋದೇನೋ, ಬಟ್ ನನಗಂತೂ ಈ ಒಂದು iQOO Neo 6 ವಿನ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಒಂದು ನಾರ್ಡ್ 2T ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಪ್ಲಸ್ ಪಾಯಿಂಟು. ಅದನ್ನು ಬಿಟ್ಟರೆ ಅಂಥ ಮೇಜರ್ ಪ್ಲಸ್ ಪಾಯಿಂಟ್ ಇದು ಕಂಪೇರ್ ಮಾಡ್ಕೊಂಡಿದೆ ಅಂತ ಅನಿಸಿಲ್ಲ. ಒಂದು ಈಕ್ವಲ್ ಆಗಿದೆ ಅಥವಾ ಅದು ಇದಕ್ಕಿಂತ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟು ಈ ಎರಡರ ಡಿಫ್ರೆನ್ಸ್ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಆನ್ಸರ್ ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸ್ಬೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.